ಒಂದು ಬೀಟಲ್ಲಿ ಎಷ್ಟು ಸ್ವರ ಕೂರಿಸ್ತೀವಿ ಅನ್ನೋದೇ ಮ್ಯೂಸಿಕ್. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಬೀಟಲ್ಲಿ 4 ಸ್ವರ ಕೂರಿಸ್ಬೇಕು. ನೋ ಪದ ಪನಿದ ಪದರಿ ನೋಡು, ಆ ಫಿಂಗರ್ ಕರೆಕ್ಟಾಗಿ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಪದ ಪಗರಿ ಗರಿ ಸರಿ ಗ ಪದ ಪಗ ದ ಪದ ದ ಪದಿ ದ ಪದ ಗ ಗ ಗ ಪರಿ ರಿ ರಿ ಗ ಗ ಗ ಗ. ಬೀಟ್ ಹಾಕು ಕೈಯಲ್ಲಿ. ದ ದ ದ ಪ ದ ದ ದ ಪ ನಿ ದ ದ ದ ದ ದ ಪ. ಅದನ್ನು 4-5 ಸಲ ಪ್ರಾಕ್ಟೀಸ್ ಮಾಡು. ದಪ್ಪ ಇಂದ ಶುರು ಮಾಡು. ನೋ ದ ದ ದ ಪ ದ ದ ದ ಪ ನಿ ದ ದ ದ ದ ದ ಪ ದ ಗ ಗ ಗ ಪ ರಿ 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 ಗ ಗ ಗ ಗ ಗ. ಬಾಯಲ್ಲಿ ಸ್ವರ ಹೇಳಬೇಕು. ನುಡ್ಸುವಾಗ ಬಾಯಲ್ಲಿ ಸ್ವರ ಹೇಳಬೇಕು. ದ ದ ದ ಪ ದ ದ ದ ಪ ನಿ ದ ದ ದ ದ ದ ಪ ದ ಗ ಗ ಗ ಪ ರಿ 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 ಗ ಗ ಗ ಗ. ಹಿಂಗ ಕರೆಕ್ಟ್. ಗ ಪದ ಪನಿದ ಪಾದ ಪಗರಿ ಗರಿ ಸರಿ ಗ ಪದ ಪಗ ಗ ಪದ ಕರೆಕ್ಟ್. ಪಾದ ಪಗರಿ ಗರಿ ಸರಿ ಗ ಪದ ಪಗ. ಅದನ್ನ ಒಂದು 10 ಸಲನೋ 5 ಸಲನೋ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡು. 1ನೇ ಕಾಲ, ಆಮೇಲೆ 2ನೇ ಕಾಲಕ್ಕೆ ಬಾ, ಆಮೇಲೆ ಆಕ್ಚುಲಿ 3ನೇ ಕಾಲದಲ್ಲಿ ಅದನ್ನ ಒಂದು ಬೀಟಿಗೆ ಗರಿ ಸರಿ ಗ ಪದ ಪಗ ಬರಬೇಕು. ಯಾಕೆ ಮಾವ ನುಡಿಸ್ತಾ ಇದ್ಯಾ? ಗಾ ನುಡ್ಸು. ಒಂದನೇ ಕಾಲ ಒಂದು 5 ಸಲ ನುಡಿಸು, 2ನೇ ಕಾಲ ಒಂದು 5 ಸಲ ನುಡಿಸು. ಅದು 2ನೇ ಕಾಲ ನುಡ್ಸ್ತಾ ಇರೋದು. 1ನೇ ಕಾಲ ನುಡಿಸು. ಗ ರಿ ಸ ರಿ ಗ ಪ ದ ಪ ಗ. 1ನೇ ಕಾಲ ನುಡಿಸು. ಗ ರಿ ಸ ರಿ ಗ ಪ ದ ಪ ಗ. ಒಂದು 5 ಸಲ ನುಡಿಸು. ನೆಕ್ಸ್ಟ್ ಗರಿ ಸರಿ ಗ ಪದ ಪಗ ಮಾಡು. ಗರಿ ಸರಿ ಗ ಪದ ಪಗ. ತಾಳ ಹಾಕು, ನುಡಿಸ್ಬೇಡ, ತಾಳ ಹಾಕು. ಗರಿ ಸರಿ ಗ ಗರಿ ಸರಿ ಗ ಪದ ಪಗ. ಗರಿ ಸರಿ ಗ ಪದ ಪಗ. ಗರಿ ಸರಿ ಗ ಗರಿ ಸರಿ ಗ ಪದ ಪಗ. ಗರಿ ಸರಿ ಗ ಪದ ಪಗ. ಕರೆಕ್ಟ್.
ಹ್ಞೂ Oh yeah. Gapada. 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 ನೋ ಪದ ಪನಿದ ಪದ ಪಗರಿ ಗರಿ ಸರಿ ಗಪದ ಪನಿದ ಪದ ಪಗರಿ. ನೋಡು ಆ ಫಿಂಗರ್ ಕರೆಕ್ಟಾಗಿ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಪದ ಪಗರಿ ಗರಿ ಸರಿ ಗಪದ ಪಗ. Gari sari. ಗರಿ ಸರಿ ಇಲ್ಲಿ ಮುಗಿಯುತ್ತೆ ಇದು. ಗರಿ ಸರಿ ನೋಡಿದೆ ಗರಿ ಸರಿ 1 2 3 4 ಆಯ್ತಾ. 1 2 3 4 ನೋಡ್ಕೊ ಇಲ್ಲಿ ಎಲ್ಲ ಮ್ಯೂಸಿಕ್ ನಿಂತಿರೋದೇ ಬೀಟ್ ಮೇಲೆ. ಆ ಬೀಟ್ ನಿಂಗೆ ಕರೆಕ್ಟಾಗಿ ಬಂದರೆ ಇನ್ನು ಉಳಿದಿದ್ದೆಲ್ಲ ಬರುತ್ತೆ. ಒಂದು ಬೀಟಲ್ಲಿ ಎಷ್ಟು ಸ್ವರ ಕೂರಿಸ್ತೀವಿ ಅನ್ನೋದೇ ಮ್ಯೂಸಿಕ್. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಬೀಟಲ್ಲಿ 4 ಸ್ವರ ಕೂರಿಸ್ಬೇಕು. ಗರಿ ಸರಿ ಓಕೆನಾ. ಗರಿ ಸರಿ ಗ ಪದ ಪದ ಗರಿ ಸರಿ ಅದಕ್ಕೆ ಫಿಂಗರ್ ಕರೆಕ್ಟಾಗಿ ನೋಡ್ಸ್ಕೊಂಬಿಡು ಫಸ್ಟ್. ಗರಿ ಸರಿ ಗ ಪದ ಪದ. ಗರಿ ಸರಿ ಅಷ್ಟು ಟೈಮ್ ಇಲ್ಲ ಅಲ್ಲಿ. ಗರಿ ಸರಿ ಅನ್ನೋಷ್ಟು ಟೈಮ್ ಯಾರಿಗೂ ಇಲ್ಲ. ಗರಿ ಸರಿ ಅಷ್ಟೇ ಇರೋದಲ್ಲಿ. ಗರಿ ಸರಿ ಒಂದು ಬೀಟ್ ಅಷ್ಟೇ. ಗರಿ ಸರಿ ಗ ಪದ ಪಗ. ಇದೇ ಅನ್ಬೇಡ ಅದು ಪುನಃ ಇನ್ನೊಂದ್ಸಲ. ಗರಿ ಸರಿ ಅಷ್ಟೇ ಅದು. ಅದು ಟೈಮಿಂಗ್ ಅದು. ಗರಿ ಸರಿ ಅದು ಟೈಮಿಂಗ್. ಗರಿ ಸರಿ ಗರಿ ಸರಿ ಗ ಪದ ಪಗ ಗ ಪದ ಪಗ. ಎರಡೆರಡು ಬೀಟು ಚಿಕ್ಕ ಚಂಕ್ಸು ಪ್ರಾಕ್ಟೀಸ್ ಮಾಡು. ಎರಡೆರಡು ಸ್ಮಾಲ್ ಚಂಕ್ಸ್ ತಗೋ. ಫಸ್ಟ್ ಒನ್ನು ಗರಿ ಸರಿ ಒಂದು ಬೀಟಲ್ಲಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಅಷ್ಟೇ ನೋಡಿ. ಗರಿ ಸರಿ ಮಾಡ್ಬೇಡ, ಅಲ್ಲೇ ತಪ್ತಾ ಇರೋದು ನೀನು ಅಲ್ಲೇ ತಪ್ತಾ ಇರೋದು. ಕೇಳಿಸ್ಕೊ, ಗರಿ ಸರಿ ಅಲ್ಲದು, ಗರಿ ಸರಿ ಅಷ್ಟೇ. ಗರಿ ಸರಿ ಗ ಪದ ಪಗ. ಅಷ್ಟೇ. ಅದನ್ನು ಪ್ರಾಕ್ಟೀಸ್ ಮಾಡಿ ಫಸ್ಟ್. ಅದು ಅದು ಕಮಗೆ ಕರೆಕ್ಟು. ಇನ್ನು 4 ಸಲ ನುಡಿಸು. ಗರಿ ಸರಿ ಗ ಪದ ಪಗ. ಬಂತಾ? ಅಷ್ಟೇ. ಹಾಡು ಕೇಳಿದ್ಯಾ? ಇದು ಹೋಗಲಿ, ಕೇಳಿದ್ಯಾ? ಈ ಪೋರ್ಷನ್ ಗೊತ್ತಾ ಹಾಡಲ್ಲಿ ಏನು ಬರುತ್ತೆ ಅಂತ? ಮರ್ತೋಯ್ತಾ? ಹಂಗೆ ಮರಿಬಾರ್ದು. ನೀನು ಇಲ್ಲಿ ನುಡಿಸ್ತಾ ಇದೀಯ ಅಂದರೆ ಅದು ಹಾಡಲ್ಲಿ ಎಲ್ಲಿ ಬರುತ್ತೆ, ಎಲ್ಲಿ ಕೇಳಿದೆ ಅಂತ ನಿಂಗೆ ನೆನಪಿರಬೇಕು. ಓಕೆನಾ? ಇದು ಎಲ್ಲಿ ಬರುತ್ತೆ ಗೊತ್ತಾ? ಇದು ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಗಪದ ಪನಿದ. ಓಕೆ, ಆಹಾ ಓಕೆ, ಪದ ಪಗರಿ. ಓಕೆ, ಗರಿ ಸರಿ ಗ ಪದ ಪಗ. ಗೊತ್ತಾಗ್ತಿದ್ಯಾ? ಇದೆಲ್ಲ ಅದನ್ನು ಡಿಕೋಡ್ ಮಾಡಿರೋದು. ಗರಿ ಸರಿ ಗ ಪದ ಪಗ ಅಂತ. ಅದನ್ನು ಅಬ್ಸರ್ವ್ ಮಾಡ್ಬೇಕು ನೀನು. ಹಾಡು ಕೇಳಿರೋದು ಎಲ್ಲಿದೆ, ಇದರಲ್ಲಿ ಎಲ್ಲಿದೆ ಅಂತ. ಆವಾಗ ನಿನಗೆ ಗೊತ್ತಾಗುತ್ತೆ ನಾನು ಏನು ನುಡಿಸ್ತಿದ್ದೀನಿ, ಯಾಕೆ ನುಡಿಸ್ತಿದ್ದೀನಿ ಅಂತ. ಇವೆಲ್ಲ ನೀವು ಕೇಳಿರಲ್ಲ. ನಾವು ಅದನ್ನು ನಿನ್ನ ಥರ ವಯಸ್ಸಲ್ಲಿದ್ದಾಗ ಈ ಹಾಡನ್ನ ದಿನಕ್ಕೆ 1 ಸಲ ಕೇಳ್ತಿದ್ವಿ. ಬಿಕಾಸ್ ನಮ್ಗೆ ಅದಿದ್ದು ಒಂದೇ ಒಂದು ಎಂಟರ್ಟೈನ್ಮೆಂಟ್ ಆಗ. ರೇಡಿಯೋ ಇಲ್ಲ ಟೇಪ್ ರೆಕಾರ್ಡರ್ ಅಂತ ಬರ್ತಿತ್ತು. ಈಗಿನ ಥರ ಮೊಬೈಲ್ ಇರಲಿಲ್ಲ. ಸೊ ಅದ್ರ ಮನೇಲಿ ಹಾಕ್ಬಿಟ್ಟು ಬಿಟ್ಟಿರೋರು ಬೇಕೋ ಬೇಡೋ ಕಿವಿಯಲ್ಲಿ ಬೀಳೋದು. ಸೊ ನಮ್ಮ ಕೇಳಿ ಫಸ್ಟ್ ಆಫ್ ಆಲ್ ಅಭ್ಯಾಸ ಇರ್ತಿತ್ತು.
ಆಮೇಲೆ ಕೀಬೋರ್ಡಲ್ಲಿ ಅಥವಾ ಹಾರ್ಮೋನಿಯಮಲ್ಲಿ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ರೆ ಸೊ ವಿ ಶುಡ್ ಏಬಲ್ ಟು ಕನೆಕ್ಟ್ ಅಲ್ವಾ? ಸೊ ನೀವು ಅದೇ ಥರ ಫ್ರೀ ಇದ್ದಾಗೆಲ್ಲ ಕೂತ್ಕೊಂಡು ಈ ಹಾಡು ಕಲಿತಾ ಇದ್ದೀನಿ ಅಂದರೆ ವಿಚ್ ಸಾಂಗ್ ಐ ಆಮ್ ಲರ್ನಿಂಗ್ ಅಂತ ನೋಡ್ಬಿಟ್ಟು ಅಲ್ಲ ತೊಗೊಂಬಿಟ್ಟು ಅದನ್ನು ಒಂದು 10 ಸಲ 20 ಸಲ ಸುಮ್ಮನೆ ಕೇಳ್ತಾ ಇರಬೇಕು ಆವಾಗ ನಿನ್ನ ಮೈಂಡಿಗೆ ಓ ವಾಟ್ ಐ ಸಪೋಸ್ ಟು ಪ್ಲೇ ಅಂತ ಗೊತ್ತಾಗುತ್ತೆ. ಆಗ ಯು ಕ್ಯಾನ್ ಕನೆಕ್ಟ್ ವಿತ್ ದ ನೋಟ್ಸ್. ಸೊ ದಿಸ್ ಈಸ್ ದ ಪೋರ್ಷನ್ ಐ ಆಮ್ ಗೋಯಿಂಗ್ ಟು ಪ್ಲೇ ಅಂತ ಕೇಳಬೇಕು, ತುಂಬ ಕೇಳಬೇಕು ಹಾಡುಗಳು.